ಮನೆ ಅಂದಮೇಲೆ ವಸ್ತುಗಳಿಗೆ, ಜಾಗಗಳಿಗೆ, ಹಾಗೆ ಜನರ ಕಣ್ಣು ಬಿದ್ದೇ ಬಿದ್ದಿರುತ್ತೆ. ಸೊ ಹಾಗಾಗಿ ನೆಗೆಟಿವಿಟಿ ಇರಬಾರ್ದು, ಬರೀ ಪಾಸಿಟಿವಿಟಿ ಇರಬೇಕು ಅಂತಂದರೆ ಈ ಥರನ ನೀವು ಟ್ರೈ ಮಾಡಿ. ಆಷಾಢ, ಅಮಾವಾಸ್ಯೆ, ಪೌರ್ಣಮಿ, ಟ್ಯೂಸ್ಡೇಸ್, ಫ್ರೈಡೇಸ್, ಮಂಗಳವಾರ, ಶುಕ್ರವಾರ ಈ ಥರ ಡೇಸಲ್ಲಿ ನೀವು ಮಾಡ್ಕೊಬೋದು. ಏನೇನು ಮಾಡ್ಬೋದು ಅಂತ ತೋರಿಸ್ತೀನಿ. ಇದನ್ನು ಕೊಬ್ಬರಿ ಬಿಸಿ ಮಾಡಿ ಕೂಡ ಮಾಡ್ತಾರೆ. ಇಲ್ಲ ಅಂತ ಅಂದರೆ ಧೂಪದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಫಾಲೋ ಮಾಡೋದು ಪೌರ್ಣಮಿ, ಅಮಾವಾಸ್ಯೆ ಹಾಗೆ ಎವ್ರಿ ವೀಕ್ ಶುಕ್ರವಾರ ನಾನು ಫಾಲೋ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಯಾವ ರೀತಿ ಫಾಲೋ ಮಾಡ್ತೀನೋ ಅದೇ ಥರನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಮಣ್ಣಿಂದು ದೀಪ ತೊಗೊತಾ ಇದ್ದೀನಿ. ಮಣ್ಣಿನ ದೀಪದಲ್ಲೇ ಮಾಡಿದ್ರೆ ತುಂಬಾ ಶ್ರೇಷ್ಠ. ಯೂಸ್ ಮಾಡಿರೋದಾಗಿರ್ಬೋದು, ಇಲ್ಲ ಹೊಸದು ಇಟ್ಕೊತೀರಾ ಅಂದರೂ ತೊಂದರೆ ಇಲ್ಲ. ಆದರೆ ಪ್ರತಿ ಸತಿ ನೀವು ಧೂಪ ಮಾಡಬೇಕಾದ್ರೆ ಇದೇ ಮಣ್ಣಿನ ದೀಪದಲ್ಲೇ ಮಾಡ್ಕೊಳ್ಳಿ. ಮಣ್ಣಿನ ದೀಪಕ್ಕೆ ಕಪ್ಪು ಧೂಪನ ತೊಗೊತಾ ಇದ್ದೀನಿ. ಕಪ್ಸಿರೋ ಧೂಪಾಸೆ ಯೂಸ್ ಮಾಡಿ. 2 ಲವಂಗ, 4 ಕಾಳು ಮೆಣಸು, ಎಷ್ಟು ಬೇಕೋ ಅಷ್ಟು ತೊಗೊಬಾರ್ದು. ನಾನು ಎಷ್ಟು ಸಂಖ್ಯೆಯಲ್ಲಿ ಹೇಳ್ತೀನೋ ಅಷ್ಟೇ ತೊಗೊಬೇಕು. ಅರ್ಧ ಚಕ್ಕೆ ಪುಡಿ ಮಾಡಿ ಪಚ್ಚೆ ಕರ್ಪೂರನ ಹಾಕ್ಕೊತಾ ಇದ್ದೀನಿ. ಪಚ್ಚೆ ಕರ್ಪೂರ ಹಾಕ್ಕೊಳೋದ್ರಿಂದ ಧೂಪದಲ್ಲಿ ತುಂಬಾ ಘಮ ಇರುತ್ತೆ. ಹಾಗೆ ಜವಾದು ಪೌಡರ್ ಸ್ವಲ್ಪ. ಈಗ ನಾನು ಬಿಳಿ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಬಿಳಿ ಸಾಸಿವೆ ತುಂಬಾ ಪವರ್ಫುಲ್, ಹಾಗೆ ಮ್ಯಾನಿಫೆಸ್ಟೇಷನ್ಸ್ಗೂ ಕೂಡ ತುಂಬಾ ವರ್ಕ್ ಮಾಡುತ್ತೆ. ಹಾಗೆ ಧೂಪದಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಬಿಳಿ ಸಾಸಿವೆ. ಲಾಸ್ಟಲ್ಲಿ ಕರ್ಪೂರನ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಳ್ಬೋದು. ನಾನು ಅರ್ಧ ಕರ್ಪೂರ ಸ್ವಲ್ಪ ಅಂಟಿಸಿದ ಮೇಲೆ ಎಡ್ಜಸ್ಸಲ್ಲಿ ಕರ್ಪೂರನ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಬೇಗ ಅಂಟುತ್ತೆ. ಈ ದೀಪ ಎಲ್ಲ ಹಾರಿದ ಮೇಲೆ ಈ ರೀತಿ ಧೂಪದ ಹೊಗೆ ಬರುತ್ತೆ. ಸೊ ಈ ಥರ ಬಂದ ಮೇಲೆ ಫಸ್ಟು ದೇವ್ರ ಮನೆಯಲ್ಲಿ, ಅದಾದಮೇಲೆ ಮನೆಯಲ್ಲಿರುವಂಥ ಎಲ್ಲ ಕಾರ್ನರ್ಸ್ಗೂ ಕೂಡ ನೀವು ತೋರಿಸ್ಕೊಂಡು ಒಂದೊಂದು ನಿಮಿಷ ತೋರಿಸ್ಕೊಂಡು ಬರಬೇಕು. ಎಲ್ಲ ಕಾರ್ನರ್ಸ್ಗೂ ಆದಮೇಲೆ ಹೊಸ್ಲಿನ ಆಚೆ ಸೈಡಲ್ಲಿ ಇಟ್ಬಿಡಿ. ಧೂಪ ಶಾಂತಿ ಆಗೋವರೆಗೂ ಅಲ್ಲೇ ಇರಲಿ. ಅವಾಗೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರಲಿ. ಈ ಥರ ನೀವು ಟ್ರೈ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು, ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.